ನಮಸ್ಕಾರ ಸ್ನೇಹಿತರೆ, ಆಶಾ ವಿಶೇಷ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಸಾಫ್ಟ್ ಆಗಿ ಬ್ರೆಡ್ ಅನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡು ಅದನ್ನು ಅರ್ಧ ಕಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ ಗಂಟಿಲ್ದೇ ಇರೋ ರೀತಿ ಫಸ್ಟು ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರ ಫ್ಲೇಮನ್ನು ಆನ್ ಮಾಡಿ ಇದನ್ನು ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ ಕ್ರೀಮಿ ಟೆಕ್ಸ್ಚರ್ ಬರುವವರೆಗೂ ಇದನ್ನು ಬೇಯಿಸ್ಕೋಬೇಕು. ಈಗ ಸ್ಟವ್ ಅನ್ನು ಆಫ್ ಮಾಡಿ ಇದನ್ನು ತಣಿಯೋದಕ್ಕೆ ಬಿಡೋಣ. ಒಂದು ಬೌಲ್ಗೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರನ್ನು ತಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಈಸ್ಟ್ ಹಾಕೊಳ್ತಾ ಇದ್ದೀನಿ. ಮತ್ತು ನಾವು ಬೇಯಿಸಿಟ್ಕೊಂಡಿದ್ದಂತಹ ಆ ಕ್ರೀಮಿ ಟೆಕ್ಸ್ಚರ್ ಇತ್ತಲ್ಲ, ಅದನ್ನು ಹಾಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಮೊಟ್ಟೆ, ಅರ್ಧ ಕಪ್ ಆಗುವಷ್ಟು ಹಾಲು, ಇವಿಷ್ಟನ್ನು ಹಾಕಿ ಮೆಷಿನಲ್ಲಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಕೈಯಲ್ಲೂ ಕೂಡ ಕಲಿಸ್ಕೋಬಹುದು. ನೋಡಿ, ಇದು ಸ್ವಲ್ಪ ತೆಳುವಾಗೇ ಇರಬೇಕು ಹಿಟ್ಟು. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಮೆಲ್ಟೆಡ್ ಬಟರನ್ನು ಹಾಕೊಂಡಿದ್ದೀನಿ. ಬಟರ್ ಹಾಕಿದ ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದರ ಮೇಲೆ ಸ್ವಲ್ಪ ತುಪ್ಪವನ್ನು ಸವರಿ ಒಂದು 40 ರಿಂದ 50 ನಿಮಿಷಗಳ ಕಾಲ ಇದನ್ನು ಬಿಟ್ಟರೆ ಇದು ಸೈಜಲ್ಲಿ ಡಬಲ್ ಆಗುತ್ತೆ, ರೇಸ್ ಆಗುತ್ತೆ. ನೋಡಿ, ಈಗ ರೇಸ್ ಆಗಿದೆ. ಇದನ್ನು ಒಂದು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು 3 ರಿಂದ 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕು. ಈಗ ಈ ಹಿಟ್ಟನ್ನು 2 ಪಾರ್ಟ್ಗಳಾಗಿ ಡಿವೈಡ್ ಮಾಡಿಕೊಂಡು 2 ಸಣ್ಣ ಸಣ್ಣ ಟ್ರೇಗಳಿಗೆ ನಾನು ಹಾಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನಿಮಗೆ ಬೇಕಾಗುವಷ್ಟು ಚೋಕೋ ಚಿಪ್ಸನ್ನು ಹಾಕ್ಕೊಳ್ಬಹುದು. ಇದು ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡಬಹುದು. ಈ ಹಾಕಿರೋ ಚೋಕೋ ಚಿಪ್ಸ್ನ ಆ ಹಿಟ್ಟೊಳಗೆ ಡಿಪ್ ಮಾಡಿ ಇಡ್ತಾ ಇದ್ದೀನಿ ನಾನು. ಯಾಕೆಂದರೆ ಅದು ಬೇಕಾಗುವಾಗ ಅದ್ರ ಮೇಲ್ಗಡೆ ಸೀದೋಗಬಾರ್ದು ಅಂತ ನಾನು ಆ ಹಿಟ್ಟಿನೊಳಗೆ ಸ್ವಲ್ಪ ಡಿಪ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಈಗ ಇದನ್ನು ಮತ್ತೆ ರೇಸ್ ಮಾಡೋದಕ್ಕೆ ನಾವು ಒಂದು 40 ನಿಮಿಷಗಳ ಕಾಲ ಬಿಡಬೇಕು. ನೋಡಿ, ಈಗ ರೇಸ್ ಆಗಿದೆ. ಇದನ್ನು ಬೇಕ್ ಮಾಡ್ಕೊಳ್ಳೋಣ ಒಂದು 20 ರಿಂದ 25 ನಿಮಿಷಗಳ ಕಾಲ. ನೋಡಿ, ಈಗ ಚೆನ್ನಾಗಿ ಬೇಕಾಗಿದೆ. ಇದರ ಮೇಲೆ ಇಮಿಡಿಯೇಟ್ಲಿ ನಾವು ಸ್ವಲ್ಪ ತುಪ್ಪವನ್ನು ಈ ರೀತಿ ಬ್ರಷ್ ಮಾಡ್ಕೊಳ್ಬೇಕು. ಈಗ ಡಿಮೋಲ್ಡ್ ಮಾಡೋಣ. ನೋಡಿ, ಎಷ್ಟು ಸ್ಪಾಂಜಿಯಾಗಿ ಸಾಫ್ಟ್ ಆಗಿರುವ ಬ್ರೆಡ್ಡು ತಯಾರಾಗಿದೆ. ಇದನ್ನು ಈಗ ನಿಮಗೆ ಬೇಕಾಗಿರುವ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸಾಫ್ಟಾಗಿ ಮನೆಯಲ್ಲೇ ನಾವು ಸ್ಪಾಂಜಿ ರೀತಿಯಾದಂತಹ ಒಂದು ಬ್ರೆಡ್ಡನ್ನು ತಯಾರು ಮಾಡ್ಕೋಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಅತಿ ಶೀಘ್ರದಲ್ಲಿ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರಗಳು.